ರಾಜ್ಯದಲ್ಲಿ ಬೈ ಎಲೆಕ್ಷನ್ಗೆ ಭರ್ಜರಿಯಾಗಿ ತಯಾರಿ ನಡೀತಾ ಇದೆ. ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ಗೆ ಭರ್ಜರಿ ತಯಾರಿಗಳಾಗ್ತಿದೆ. ಶೀಘ್ರವೇ 2 ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆಯುತ್ತೆ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಮೇಟಿ ನಿಧನದಿಂದ ತೆರವಾಗಿರುವಂತಹ ಬಾಗಲಕೋಟೆಯ ಕ್ಷೇತ್ರ, ಶಾಮನೂರು ಶಿವಶಂಕರಪ್ಪ ಅವರು ಸ್ಪರ್ಧಿಸಿದಂತಹ ದಾವಣಗೆರೆಯ ದಕ್ಷಿಣ ಕ್ಷೇತ್ರ, ಈ 2 ಸ್ಥಾನಗಳು ಈಗ ಬಾಕಿ ಇದೆ. ಮೇಟಿ ಅವರು ಸಿಎಂ ಸಿದ್ದರಾಮಯ್ಯನವರ ಪರಮಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಅನಾರೋಗ್ಯ ಸಮಸ್ಯೆಯಿಂದ ಮೃತಪಟ್ಟಿದ್ರು ಇತ್ತೀಚೆಗಷ್ಟೇ. ಹಾಗಾಗಿ ಇವರ ನಿಧನದಿಂದ ಈ ಕ್ಷೇತ್ರ ಖಾಲಿಯಾಗುತ್ತೆ. ಇನ್ನೊಂದು ಕ್ಷೇತ್ರ ದಾವಣಗೆರೆಯ ದಕ್ಷಿಣ ಕ್ಷೇತ್ರ, ಶಾಮನೂರು ಶಿವಶಂಕರಪ್ಪನವರ ಭದ್ರಕೋಟೆ, ಕೇಳೋದೇ ಬೇಡ. ಆದರೆ ಇತ್ತೀಚೆಗಷ್ಟೇ ಅವರು ಕೂಡ ದೈವದೀನರಾದರು. ಈ ನಿಟ್ಟಿನಲ್ಲಿ 2 ಕ್ಷೇತ್ರಗಳೀಗ ಖಾಲಿಯಾಗಿದೆ. ಅದಕ್ಕೆ ಬೈ ಎಲೆಕ್ಷನ್ ಮಾಡುವಂತ ಜವಾಬ್ದಾರಿಗಳಿದೆ. ಹಾಗಾಗಿ ಬೈ ಎಲೆಕ್ಷನ್ಗೆ ಸಕಲ ಸಿದ್ಧತೆಗಳು ನಡೀತಾ ಇದೆ. ಅಭ್ಯರ್ಥಿಗಳು ಯಾರು ಕಣಕ್ಕಿಳಿತಾರೆ, ಹೇಗೆ ಸಾಗುತ್ತೆ ಅನ್ನೋದನ್ನ ಮುಂದಿನ ದಿನದಲ್ಲಿ ನೋಡಬೇಕು. ಒಟ್ನಲ್ಲಿ ಈಗಾಗಲೇ ಮೇಟಿಯವರು ಹಾಗೂ ಶಾಮನೂರು ಶಿವಶಂಕರಪ್ಪನವರಿಂದ ತೆರವಾಗಿರುವಂತಹ ಈ ಸ್ಥಾನ ಏನಿದೆಯಲ್ಲ, ಅದನ್ನ ತುಂಬಿಸುವುದಕ್ಕೆ ಬೈ ಎಲೆಕ್ಷನ್ ಸಿದ್ಧತೆ ಆಗ್ತಿದೆ. ಮತ್ತೊಂದು ಅಪ್ಡೇಟ್ ಇದೆ, 2 ಕ್ಷೇತ್ರಗಳನ್ನ ಉಳಿಸಿಕೊಳ್ಳುವುದಕ್ಕೆ ಕಾಂಗ್ರೆಸ್ ತಂತ್ರಗಾರಿಕೆ ನಡೆಸುತ್ತಿದೆ. ಬೈ ಎಲೆಕ್ಷನ್ ಅನ್ನ ಗೆಲ್ಲುವುದಕ್ಕೆ ಸತೀಶ್ ಜಾರಕಿಹೊಳಿ ರಣತಂತ್ರವನ್ನ ನಡೆಸುತ್ತಿದ್ದಾರೆ. ಬಾಗಲಕೋಟೆಯಲ್ಲಿ ಅಹಿಂದ ಅಸ್ತ್ರ ಬಳಕೆಗೆ ತಯಾರಿ ನಡೆಯುತ್ತಿದೆ. ಲಿಂಗಾಯತ ಮತಗಳಿಗೂ ಕೂಡ ಸತೀಶ್ ಜಾರಕಿಹೊಳಿ ಗಾಳ ಹಾಕ್ತಿದ್ದಾರೆ. ಈಗಾಗಲೇ ಬಾಗಲಕೋಟೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಜಾರಕಿಹೊಳಿ. ಬಾಗಲಕೋಟೆಗೆ ಭೇಟಿ ನೀಡಿ ಸಭೆ ನಡೆಸಿದ್ದಾರೆ ಸಾಹುಕಾರ್. ಮೇಟಿ ಕುಟುಂಬಸ್ಥರನ್ನ ಕಣಕ್ಕಿಳಿಸುವುದಕ್ಕೆ ಸತೀಶ್ ಪ್ಲಾನ್ ಕೂಡ ನಡೆಸುತ್ತಿದ್ದಾರೆ. ಬಿಜೆಪಿಯಿಂದ ಮಾಜಿ ಶಾಸಕ ವೀರಣ್ಣ ಚಿರಂತಿಮಠ ಅವರು ಸ್ಪರ್ಧೆ ಮಾಡ್ತಾರಾ? ಅದು ಕುತೂಹಲಕ್ಕಷ್ಟೇ. ನೋಡಿ, 2 ಕ್ಷೇತ್ರಗಳನ್ನ ಉಳಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ತೆರೆಮರೆಯಲ್ಲಿ ಕಸರತ್ತು ನಡೆಸ್ತಿದೆ. ಅದರಲ್ಲೂ ಕೂಡ ಮತ್ತೊಂದು ಗಮನಿಸಬೇಕು, ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಬೈ ಎಲೆಕ್ಷನ್ ಈ ರಣಕಣಕ್ಕಿಳಿತಿದ್ದಾರೆ. ಕಳೆದ ಬಾರಿ ನಾವು ಗಮನಿಸಿದ್ವಿ, ಚನ್ನಪಟ್ಟಣದ ಚುನಾವಣೆ ಇರ್ಬೋದು, ಆಗೆಲ್ಲ DK ಶಿವಕುಮಾರ್ ಅವರು ಸ್ವತಃ ಚುನಾವಣೆಯ ತಂತ್ರಗಾರಿಕೆಯನ್ನು ನಡೆಸಿದ್ರು, ಭರ್ಜರಿಯಾಗಿ ಗೆದ್ದಿದ್ರು. 3 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಆಗಿತ್ತು. ನಂತರದಲ್ಲಿ ಕಾಂಗ್ರೆಸ್ಸೇ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ತನ್ನ ಬಾವುಟವನ್ನು ಹಾರಿಸಿತ್ತು. ಈಗ ಬಾಗಲಕೋಟೆಯಲ್ಲೂ ಕೂಡ ಅಹಿಂದ ಅಸ್ತ್ರವನ್ನ ಬಳಕೆ ಮಾಡೋದಕ್ಕೆ, ಅಹಿಂದ ಅನ್ನೋಕ್ಕೂ ಇತ್ತ ಸತೀಶ್ ಜಾರಕಿಹೊಳಿ ಅವರು ಫೀಲ್ಡ್ಗೆ ಇಳಿತಿದ್ದಾರೆ. ಜೊತೆಯಲ್ಲಿ ಈಗಾಗಲೇ ಮೇಟಿಯವರ ಕುಟುಂಬಸ್ಥರನ್ನೇ ಇಳಿಸಬೇಕು ಅನ್ನೋ ಪ್ಲಾನ್ ಅಲ್ಲಿದ್ದಾರೆ. ಇತ್ತ ಬಿಜೆಪಿಯಿಂದ ಮಾಜಿ ಶಾಸಕರಾಗಿರುವಂತ ವೀರಣ್ಣ ಅವರನ್ನ ಕಣಕ್ಕಿಳಿಸ್ತಾರ? ಬಿಜೆಪಿ ಅಭ್ಯರ್ಥಿಗಳು ಯಾರ್ಯಾರು ಇಳಿತಾರೆ ಅನ್ನೋದನ್ನ ಕುತೂಹಲ ಇದೆ ಅಷ್ಟೇ.